ಸ್ಟಾರ್ಟ್ ಸರ್. ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನಾನು ಬಡಕಳ ಸುರೇಶ್ ಬಿಲಿಯಪ್ಪ ಅಂತೇಳಿ ಈ ಹಾಲಿ ಸಹಕಾರ ಸಂಘದ ನಿರ್ದೇಶಕರಾಗಿದ್ದೀನಿ. ಇದರ ಮುಂಚೆ ಪಂಚಾಯತಿಲಿ 2 ಸತಿ ಗೆದ್ದು ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ದೀನಿ. ಈ ನಮ್ಮ ಕೊಡಗಿನ ಒಂದು ಮಳೆ ಸಿಕ್ಕಾಪಟ್ಟೆ ಬಂದಂತ ಮಳೆಯಲ್ಲಿ ನಮ್ಮ ನನ್ನ ಮನೆ ರೋಡ್ ಸೈಡಲ್ಲೇ ಇದೆ. ಆ ನೀರೆಲ್ಲ ಒಂದು ಹೊಳೆ ತರ ಬಂದು ಮನೆಗೆ ನುಗ್ತಾ ಇದೆ. ಇದನ್ನು ಕೇಳೋರಿಲ್ಲ, ಮಾಡೋರಿಲ್ಲ. ಆ PWD ಇದಂತ ಒಂದು ಆಫೀಸ್, ಒಂದು ಕಚೇರಿ ಕೊಡಗಲ್ಲಿ ಇದೆಯಾ ಅಂತ ಹೇಳಿ ಹೇಳಲಿಕ್ಕೇನೆ ನಾಚಿಕೆ ಆಗ್ತದೆ. ಇಲ್ಲಿ ಎಷ್ಟು ವರ್ಷದಿಂದ ಈ ಕಡೆ ಬರಲೇ ಇಲ್ಲ. ಗುಂಡಿ ಹಾಳಾಗಿ ಕಳೆದ ಒಂದು ಬೇಸಿಗೆ ಟೈಮಲ್ಲಿ ಬಂದು ಅದನ್ನು ಸ್ವಲ್ಪ ಕಲ್ಲಾಕಿ ಮುಚ್ಚಿದ್ದಾರೆ. ಅದು ಇವಾಗ ವಾಹನಗಳು ಓಡಾಡ್ಲಿಕ್ಕೇ ಆಗಲ್ಲ. ಅಷ್ಟೊಂದು ವಿಪರೀತ ಗುಂಡಿ, ಎಲ್ಲಿ ನೋಡಿದ್ರು ಗುಂಡಿ, ವಾಹನ ಓಡ್ಲಿಕ್ಕೆ ಆಗಲ್ಲ. ನಮ್ಮ ಇಲ್ಲಿಂದ ಕಡಂಗದಲ್ಲಿ ಒಂದು ಸ್ವಲ್ಪ ರಿಪೇರಿ ಮಾಡಿದ್ರೆ ಇಲ್ಲಿಂದ ಅಪ್ ಟು ನಾಪಕ್ಲವರೆಗೆ ವಾಹನ ಹೋಗ್ಲಿಕ್ಕೆ ಆಗಲ್ಲ. 2 ವೀಲರ್ ಅಂತೂ ಹೋಗ್ಲಿಕ್ಕೆ ಆಗಲ್ಲ. ಎಷ್ಟು ಆಕ್ಸಿಡೆಂಟ್ಸ್ ಇಲ್ಲಿ, ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ಸ್. ಈ ಟರ್ನಿಂಗ್ ಸುಮಾರು ಇದೆ. ಕಾಡುಗಳು ಮುಚ್ಕೊಂಡಿದೆ, ತೋಟದವರು ಕಡಿತಾ ಇಲ್ಲ. ಈ ತರ ಎಲ್ಲ ಇದನ್ನು ಕೇಳುವವರು ಇಲ್ಲ, ಮಾಡೋರು ಇಲ್ಲ, ಇಲಾಖೆಯವರು ಇಲ್ಲ. ಇಂಥ ಒಂದು ಪರಿಸ್ಥಿತಿ ನಾವು ಕೊಡಗಲ್ಲಿದ್ದೀವಿ. ಮಳೆ ಜಾಸ್ತಿ. ಇದನ್ನ ಕೂಡಲೇ ನಮ್ಮ ಜಿಲ್ಲಾಡಳಿತ ಮತ್ತೆ ನಮ್ಮ ಮಾನ್ಯ ಶಾಸಕರಾದಂತ ಹೊನ್ನಣ್ಣನವರು ಸತ ಇದನ್ನ ಬೇಗ ಒಂದು ಮಳೆ ನಿಂತಾಗೇನೆ ಒಂದು ರೋಡನ್ನ ರೆಡಿ ಮಾಡ್ಬೇಕು ಅಂತೇಳಿ ನಾವು ಕಳಕಳಿಯವಾಗಿ ನಮ್ಮ ಎಲ್ಲಾ ಗ್ರಾಮಸ್ಥರು ಸೇರಿ ಇದನ್ನ ಕೇಳ್ಕೊತಾ ಇದ್ದೀವಿ ಸರ್. ಮತ್ತೆ ಇದನ್ನ ಸ್ಟೇಟ್ ಹೈವೇ ಸಹ ಮಾಡಿದ್ದಾರೆ. ಒಂದು ನಮ್ಮ ರಾಜ್ಯ ಹೆದ್ದಾರಿ, ಇದು ಸ್ಟೇಟ್ ಹೈವೇ. ಇದು ತರ ಭಾಗಮಂಡಲ ಬೆಳಿಗ್ಗೆ ಸಾಯಂಕಾಲ ಒಂದು 5-6 ಕರ್ನಾಟಕ ಸಹಕಾರಿ ಬಸ್ ಓಡ್ತಾ ಇದೆ. ಅದಂತೂ ಬೇರೆ ಬಸ್ ಅಂತೂ ಓಡ್ಲಿಕ್ಕೇನೆ ಆಗಲ್ಲ. ಈ ತರದ ಒಂದು ಸ್ಥಿತಿ ಇದೆ. ಇದನ್ನು ದಯವಿಟ್ಟು ಇದನ್ನ ಏನಾದ್ರು ಮಾಡಿ ನಮ್ಮ ಜನರಿಗೆ ಉಪಕಾರ ಮಾಡ್ಬೇಕು ಅಂತೇಳಿ ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾಡಳಿತ ಮತ್ತೆ ಮಾನ್ಯ ಶಾಸಕರು ಈಗಾಗಲೇ ಒಂದು ಹೊಸ ಉಸ್ತುವಾರಿಯನ್ನು ಕೊಟ್ಟಿದ್ದಾರೆ. ಅವರ ಜೊತೆ ಹೇಳಿ ಒಂದು ರೋಡನ್ನು ರೆಡಿ ಮಾಡಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಇದಕ್ಕಿಂತ ಮುಂಚೆ ನಮ್ಮ ಬಾಪಯ್ಯನವರು ಸಿಕ್ಕಾಪಟ್ಟೆ ರೋಡನ್ನ ಅಗಲನ್ನು ಮಾಡಿದರು, ರೆಡಿಯನ್ನು ಮಾಡಿದರು. ಅಲ್ಲಿಂದ ಈ ಕಡೆ ಯಾರನ್ನೂ ಮಾಡಲಿಲ್ಲ. ದಯವಿಟ್ಟು ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಸರ್.